ಬಂದು ಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇಲ್ಲ ಈ ಥರ ಇಂಪಾರ್ಟೆಂಟ್ ವೆರಿ ಪಾಸ್ ಆಗ್ತೀವಿ ಒಂದು 61% ಬಂತು. ಫೈನಲಿ ವೆರಿ ಹ್ಯಾಪಿ ಓವರ್ ವಿ ಆರ್ ಪಾಸ್ ಇನ್ ಸೆಕೆಂಡ್ PUC. ಯಾಕಂದ್ರೆ ಊರಲ್ಲಿ ಪಾಸ್ ಆಗಿದೆ ಒಬ್ಬರೇ ಇಬ್ಬರು ಅಷ್ಟೇ ಸೈನ್ಸ್. ಅವ್ರಲ್ಲಿ ಸೈನ್ಸ್ ಯಾರು ಮಾಡ್ತಿಲ್ಲ 20 ವರ್ಷ ಇಂದ ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಕೇಳ್ರಿ, ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಬ್ರದರ್ಸ್ಗೆ. ಹೌದು 60% ಫಸ್ಟ್ ಕ್ಲಾಸ್ ವಿತ್ 60% ವೆರಿ ಹ್ಯಾಪಿ, ನಾವು ಹ್ಯಾಪಿ ಆಗಿದೆ. ಸೊ ಈ ನೆಕ್ಸ್ಟ್ ಕ್ವಶನ್ ಬರೋದು ಹೇಳಿ CET ಕೌನ್ಸಿಲಿಂಗ್ ಬಂದ್ಬಿಟ್ಟು CET ಕೌನ್ಸಿಲಿಂಗ್ ಮತ್ತೇನಪ್ಪ ಇದು CET ಕೌನ್ಸಿಲಿಂಗ್ ಮತ್ತೆ ನಮ್ಗೆ ಕನ್ಫ್ಯೂಸ್ ಆಗ್ತದೆ. CET ಫಾರ್ಮ್ ಫಿಲ್ ಮಾಡಿದೀವಿ ಎಲ್ಲ ಮಾಡಿದೀವಿ, CET ಎಕ್ಸಾಮ್ ಬರ್ತೀವಿ ಆನ್ಲೈನ್ ಪೋರ್ಟಲ್ ಫಿಲ್ ಮಾಡ್ತಿರಲ್ಲ ಎಸ್ ಅಲ್ಲ ಬಟ್ ನನ್ನ ಟೈಮಲ್ಲಿ ಆದಾಗ ಡಿಗ್ರಿ ಬೋರ್ಡು ಬ್ಯಾಂಗ್ಳೂರ್ ಇಂದ ಕ್ಲಾಸ್ CET ಸೆಲೆಕ್ಟೆಡ್ ಏನು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಿದ್ರು ಅದೇ ಥರ ವೆರಿಫಿಕೇಶನ್ ಮಾಡಬೇಕು ಹೋಗಬೇಕು CET ಯಾವ್ದು ಬೇಕಪ್ಪ ಅಂತ ಹೇಳ್ತಾರೆ. ಸೊ ನನ್ನ ಐಡಿಯಾ ಬಂತು. ಸೊ ಇಷ್ಟು ವರ್ಷ ಅನ್ಕೊಂಡು ನಮ್ಮ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಕಲ್ತಿರ್ತೀವಿ, ಹಳ್ಳಿ ಊರಲ್ಲಿ ಕಲ್ತಿರ್ತೀವಿ, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಬಿಟ್ಟು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಈಗ ನಮ್ಮದು ಹೋಗ್ತಿದ್ರು. ನಮ್ಮ ಹೋಗಿದ್ದು ರೂಮಿಂದ ಕಾಲೇಜ್ ಹೋಗ್ಬೋದು, ಕಾಲೇಜಿಂದ ರೂಮಿಂದ ಅವರೇ ಹೌದಾ. ಸೊ ನೋಡೋಣ ಬೆಂಗಳೂರು ಸೀಟ್ ಅಲೋಕೇಶನ್ ಆಗ್ತದೆ. ಸೊ ಫಸ್ಟ್ ಸೀಟ್ ಸಿಕ್ಕಿದ್ದು ಬೆಂಗಳೂರು, ಸೆಕೆಂಡ್ ಒಂದು ತುಮಕೂರು, ಸಿದ್ಧಾರ್ಥದಲ್ಲಿ, ಕರ್ನಾಟಕ ರಾಮನಗರ 4 ಪ್ಲೇಸ್. ಅದು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಸೊ ನಾನು ಥಿಂಕ್ ಮಾಡಿದೆ ವೈ ನಾಟ್ ಟು ಚೂಸ್ ಬೆಂಗಳೂರು. ಬೆಂಗಳೂರು ಯಾಕೆ ನಮಗೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಬೆಂಗಳೂರನ್ನ ಚೂಸ್ ಮಾಡಿದೆ. ಸೀಟ್ ಕೊಟ್ಟರು ಬೆಂಗಳೂರು. ಸೊ ಮನೇಲಿ ನಮ್ಮ ಬ್ರದರ್ಸ್ ಬಂದಿದ್ದರು, ಹೇಳಿದ್ರು ಅಮ್ಮ ಇಲ್ಲೇ ಇಲ್ಲಿ ಹಾಕೊಂಡು. ಸೊ ಸೀಟ್ ಸಿಕ್ತು, ಭಾಳ ಹ್ಯಾಪಿ ಆಗ್ತದೆ. ಹೋದ್ರೆ ಹಾಸ್ಟೆಲ್ ಕಲಿದ್ರೆ ಅದು ನೋಡ್ತೀನಿ ಒಬ್ಬರು ಫ್ರೆಂಡ್ಸ್ ಇಲ್ಲ ನಮ್ಮ ಕಡೆ ಎಲ್ಲರೂ ಬರೋರು ಇಂಗ್ಲೀಷಲ್ಲಿ ಮಾತಾಡೋರು, ತಮಿಳ್ನವರು, ಆಂಧ್ರದವರು, ಮಹಾರಾಷ್ಟ್ರ, ಬಿಹಾರ ಎಲ್ಲರೂ ಬಂದರು. ನಾನು ಕನ್ಫ್ಯೂಸ್ ಎಲ್ಲಿ ಬಂದೆ ಮತ್ತೆ ಅಲ್ಲೇ ಸಿಗಾಕೊಂಡಿದ್ದು ನಮ್ಮ ಇಂಜಿನಿಯರಿಂಗ್ ಬಂದು. ಸೊ ಕಾಲೇಜ್ ಹೋಗ್ತೀನಿ, ಅಲ್ಲಿ ನೋಡ್ತೀನಿ ಲೆಕ್ಚರ್ಸ್ ಎಲ್ಲರೂ ಬೇರೆ ಬೇರೆ ಸ್ಟೇಟ್. ಬೆಂಗಳೂರು ಆಲ್ಮೋಸ್ಟ್ ಯಾರು ಆಲ್ಮೋಸ್ಟ್ 60 ಬಂದಿರೋದು ಹೌದು, ಆಲ್ಮೋಸ್ಟ್ ಡಿಫ್ರೆಂಟ್ ಕಾಲೇಜ್ ಸ್ಟೇಟ್ ಒಂದು ಸ್ಟೇಟಿಗೆ ಮಾಡಬೇಕಿಗೆ ಫಸ್ಟ್ ಇದೆ ಇಂಜಿನಿಯರಿಂಗ್ ಕ್ಲಾಸ್ಗೆ ಹೋಗ್ತೀವಿ, ಕೂತ್ಕೊಡ್ರಿ. ಎಕ್ಚುಲಿ ಆಲ್ಮೋಸ್ಟ್ ರಿಸರ್ಚ್ ಕಾಲೇಜ್ ಎಕ್ಸ್ಕ್ಯೂಸ್ ಹೌದು. ನಮಗೆ ಅವ್ರಿಗೆ ಹ್ಯಾಂಗೆ ಎಕ್ಸ್ಕ್ಯೂಸ್ ನನಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಕಾಲೇಜ್ ನೋಡಿದ್ರೆ ದೊಡ್ಡದು, ನಾವು ನೋಡಿದ್ರೆ ಹೆಂಗಪ್ಪ ಕೇಳೋದು ಹೀಗೆ ಸರ್ ಜೊತೆ ಮೇಡಮ್ ಜೊತೆ ಸುಮ್ಮನೆ ಕೂತಿದ್ವಿ ಹಂಗೆ ಹಂಗೆ ಹಾಕಿ ಮೇಡಮ್ ಬಂದರು ಮ್ಯಾಮ್ ಅವ್ರಿಗೆ ಹಣೆ ಬರ್ತು ನೋಡಿ ಬೇರೆ ಮ್ಯಾಮ್ ಬಾಜು ನಮ್ಮ ಫ್ರೆಂಡ್ ಇಲ್ಲ ಏನಾದ್ರು ಹೇಳ ಏನು ಉಂಟವೆ ಹೌದಾಯ್ತು ಆ್ಯಂಡ್ ಬರಕ್ಕೆ ಹೋಗ್ಬೋದಾ ಹೋಗಿ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ಈಗ ಗೊತ್ತಾಯ್ತು. ಸೊ ನಾವು ಆ್ಯಂಡ್ ಬಿಕಮ್ ಎಂಟರ್ now I become a entity. Entity that means and give the service from online examinations. Okay, online examinations are there with IIT. Very hard online examinations. Indian Institute of Banking Finance, IIT, but manager or staff members who are going to do an examination that will be conducted in our institutions and other places in a long term. Almost in college wise ಇದೆಯಲ್ಲ ಅದನ್ನ ಹ್ಯಾಂಡಲ್ ಮಾಡೋದು ಆ್ಯಂಡ್ ಗೋಯಿಂಗ್ ಟು ಹ್ಯಾಂಡಲ್ ಓಕೆ ಅದನ್ನ ಮ್ಯಾನೇಜ್ ಮಾಡೋದು ಆ್ಯಂಡ್ ಗೋಯಿಂಗ್ ಟು. ಸೊ ಐ ವಾಸ್ ಟೈಪ್ ವಿತ್ ದ ಸ್ಯಾಲರಿ ಎಜುಕೇಟರ್ ಪ್ರೈವೇಟ್ ಲಿಮಿಟೆಡ್ that will be conducting for online examinations. Online exam ಏನು ಮಾಡ್ತಾರೆ they will conduct IITR or CBT. ಏನು ಮಾಡತ್ತಲ್ಲ ಅವ we choose the colleges also, like which are colleges, systems and all will conduct